ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ನೌಕರರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕರ್ತವ್ಯ ಆ್ಯಪು ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆಗಿರ್ತಕ್ಕಂಥ ಈ ಕರ್ತವ್ಯ ಆ್ಯಪ್ನಲ್ಲಿ ಕೆಲವು ಹೊಸ ಆಪ್ಷನ್ಸು ಆ್ಯಡ್ ಆಗಿದ್ದಾವೆ. ಯಾವೆಲ್ಲ ಆಪ್ಷನ್ಸು ಆ್ಯಡ್ ಆಗಿದ್ದಾವೆ, ಅವುಗಳ ಬಳಕೆ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕರ್ತವ್ಯ ಆ್ಯಪ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಆ್ಯಪಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ ಅಂದರೆ ನೋಡಿ, ಈ ಲೀವಲ್ಲಿ ಮುಂಚೆ ಲೋಕಲ್ ಹಾಲಿಡೇ ಆ್ಯಡ್ ಆಗಿರಲಿಲ್ಲ, ರೀಸೆಂಟಾಗಿ ಆ್ಯಡ್ ಆಗಿದೆ. ಸೊ ಲೀವ್ ಟೈಪಲ್ಲಿ ಚೆಕ್ ಮಾಡಿಕೊಂಡ್ರೆ ಈಗ ಲೋಕಲ್ ಹಾಲಿಡೇ ಕೂಡ ಒಂದು ಆಪ್ಷನ್ನು ಆ್ಯಡ್ ಆಗಿದೆ. ಸೊ ನೋಡ್ಬೋದು, ಇಲ್ಲಿ ಲೋಕಲ್ ಹಾಲಿಡೇ ಅಂತ ಒಂದು ಆಪ್ಷನ್ನು ಆ್ಯಡ್ ಆಗಿದೆ. ಸೊ ಇದು ಒಂದು ಅಪ್ಡೇಟು, ಇದು ಅಲ್ಲಿ ಬಂದಿತ್ತು ಹಿಂದೆ, ಈಗ ಒಂದಿಷ್ಟು ಇರಲಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದಿರತಕ್ಕಂಥ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನೋಡ್ಬೋದು ಅಟೆಂಡೆನ್ಸ್ ಮಾರ್ಕ್ ಅದರ್ಸ್ ಅಟೆಂಡೆನ್ಸ್ ಅಂತ ಇದೆ. ಅಂದರೆ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಚೇರಿಯಲ್ಲಿ ಯಾರ್ದಾದ್ರೂ ಫೋನಲ್ಲಿ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಅಂದರೆ, ಅಥವಾ ಅವ್ರ ಹತ್ರ ಕೀಪ್ಯಾಡ್ ಇತ್ತು ಅಂದರೆ, ಏನಂದರೆ ಅವ್ರ ಫೋನಲ್ಲಿ ಈ ಕರ್ತವ್ಯ ಆ್ಯಪ್ಗೆ ಸಂಬಂಧಪಟ್ಟ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ, ಅಥವಾ ಅವ್ರಿಗೆ ಕರ್ತವ್ಯ ಆ್ಯಪ್ ಆಪ್ಷನ್ನು ವರ್ಕ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ, ಅಂಥವ್ರು ಯಾರಾದರೂ ಶಿಕ್ಷಕರು, ಇಂಥ ಸಮಸ್ಯೆ ಇರ್ತಕ್ಕಂಥ ಶಿಕ್ಷಕರು ಅಥವಾ ನೌಕರರು ನಿಮ್ಮ ಕಚೇರಿ ಅಥವಾ ಶಾಲೆಯಲ್ಲಿದ್ದರೆ, ಅಂತಹ ಆ ಶಿಕ್ಷಕರ ಹಾಜರಾತಿಯನ್ನು ಬೇರೆ ಅಂದರೆ ಚೆನ್ನಾಗಿ ಮೊಬೈಲ್ ಬಗ್ಗೆ ನಾಲೆಡ್ಜ್ ಇರ್ತಕ್ಕಂಥ ಶಿಕ್ಷಕರ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥ ಮೊಬೈಲಲ್ಲಿ ಅವರ ಬೇರೆ ಶಿಕ್ಷಕರ ಹಾಜರಾತಿಯನ್ನು ಕೂಡ ನಮ್ಮ ಮೊಬೈಲಲ್ಲಿ ಹಾಕ್ಬೋದು. ಅದು ಯಾವ ರೀತಿ ಅನ್ನೋದಾದರೆ, ಇಲ್ಲಿ ಅಟೆಂಡೆನ್ಸ್ ಮಾರ್ಕ್ ಅದರ್ ಅಟೆಂಡೆನ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಮೆಂಬರ್ ಅಂತ ಬರ್ತದೆ. ಸೊ ಇಲ್ಲಿ ನಿಮ್ಮ ಕಚೇರಿ ಅಥವಾ ನಿಮ್ಮ ಆಫೀಸಿಗೆ ಸಂಬಂಧಪಟ್ಟ ಎಲ್ಲ ಶಿಕ್ಷಕರ ಲೀಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ವಿತ್ ಅವ್ರ KGD ನಂಬರು. ಸೊ ನಿಮ್ಮ ಯಾವುದೇ ಶಿಕ್ಷಕರವನ್ನು ನೀವು ಆ ಅಟೆಂಡೆನ್ಸ್ ಹಾಕಬೇಕು, ಆ ಶಿಕ್ಷಕರ ಹೆಸರನ್ನು ಇಲ್ಲಿ ನೀವು ಕರೆಕ್ಟಾಗಿ ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಶಿಕ್ಷಕರಿಗೆ ಒಂದು OTP ಹೋಗುತ್ತೆ. ನೀವು ಆ OTP ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಅವರಿಗೆ ಮೊಬೈಲಿಗೆ ಹೋಗಿರ್ತಕ್ಕಂಥ OTPನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅವರ ಡೀಟೇಲ್ಸ್ ಓಪನ್ ಆಗುತ್ತೆ. ಅವರ ಹೆಸರು, ಅವ್ರ KGD ನಂಬರ್ ಓಪನ್ ಆಗುತ್ತೆ, ಮತ್ತು ಅದರ ಕೆಳಭಾಗದಲ್ಲಿ ಚೆಕ್ ಇನ್ ಚೆಕ್ಔಟ್ ಅಂತ ಓಪನ್ ಆಗುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಚೆಕ್ ಇನ್ ಆಪ್ಷನ್ ಒತ್ತಿ ಅವರ ಫೋಟೋ ತೆಗೆದು ಚೆಕ್ ಇನ್ ಆಗಬೇಕಾಗುತ್ತೆ. ಸಂಜೆ ಇದೇ ರೀತಿ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಚೆಕ್ಔಟ್ ಆಗಬೇಕಾಗುತ್ತೆ. ಬೇರೆಯವರ ಫೋನಲ್ಲಿ ಕೂಡ ನಾವು ಯಾರು ಫೋನ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಕೀಪ್ಯಾಡ್ ಇರುತ್ತೆ ಅಥವಾ ಆ್ಯಪ್ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಅಂಥ ಶಿಕ್ಷಕರ ಹಾಜರಾತಿಯನ್ನು ನಾವೇ ಕೂಡ ಈ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಮಾರ್ಕ್ ಅದರ್ಸ್ ಅಟೆಂಡೆನ್ಸ್ ಆಪ್ಷನ್ ಯೂಸ್ ಮಾಡಿಕೊಂಡು ಹಾಕ್ಬೋದು. ಇದು ಬಂದಿರತಕ್ಕಂಥ ಒಂದು ಅಪ್ಡೇಟು. ಓಕೆ, ಸೊ ಈಗ ಬ್ಯಾಕ್ ಬರ್ತೇನೆ. ಈಗ ಬಂದಿರತಕ್ಕಂಥ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನೆಕ್ಸ್ಟು ಅದು ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಆ ನಂಬರ್ಗೆ ಕಾಮ್ಸ್ ಹೆಲ್ಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೋದಾಗಿದೆ. ಸರಿನಾ? ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಗ್ರೀವಿಯನ್ಸ್ ಅಂತ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. ಸೊ ಮುಂಚೆಲ್ಲ ನಾವು ಗ್ರೀವಿಯನ್ಸ್ ಆಫೀಸಿಗೆ ಕೊಡ್ತಾಯಿದ್ವಿ ನಮ್ಮ ಸಮಸ್ಯೆಗಳು. ಸೊ ಇಲ್ಲಿ ಕೂಡ ಗ್ರೀವಿಯನ್ಸ್ ಕೊಟ್ಟಿದ್ದಾರೆ. ಈ ಗ್ರೀವಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ಸುಮಾರಷ್ಟು ಕ್ಯಾಟಗರಿ ಇದ್ದಾವೆ ಗ್ರೀವಿಯನ್ಸ್ ಎಂಟ್ರಿ ಮಾಡೋದಕ್ಕೆ. ಆ್ಯಪ್ ಟೆಕ್ನಿಕಲ್ ಇಶ್ಯೂ, ನಿಮ್ಮ ಆ್ಯಪಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಮೊದಲನೇ ಆಪ್ಷನ್ ಯೂಸ್ ಮಾಡ್ಕೊಳ್ಳಿ. ಅಪ್ರೂವಲ್ ಆರ್ ಅರಚರಿ ಇಶ್ಯೂಸ್ ಅಂತ ಇದೆ. ನಿಮ್ದು ಏನಾದರೂ ಅಪ್ರೂವಲ್, ಈಗ OD ಆ ಥರ ಏನಾದರೂ ಅಪ್ರೂವಲ್ ಆ ಥರ ಮಾಡೋದು ಇದ್ದಿದ್ದರೆ ಎರಡನೇ ಆಪ್ಷನ್ ಯೂಸ್ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಕ್ಯಾಪ್ಚರಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಇದನ್ನು ಹಾಕ್ಕೊಳ್ಳಿ. ಡ್ಯಾಶ್ಬೋರ್ಡು ಅಥವಾ ರಿಪೋರ್ಟಲ್ಲಿ ಡೀಟೇಲ್ಸ್ ನಾಟ್ ಫೌಂಡು, ಎಂಪ್ಲಾಯೀಸ್ ಡೀಟೇಲ್ಸಲ್ಲಿ, ಲೀವ್ ಅಪ್ಲಿಕೇಶನ್ನಲ್ಲಿ ಸುಮಾರಷ್ಟು ಕ್ಯಾಟಗರಿಗಳಿದ್ದಾವೆ. ಸೊ ಇಷ್ಟು ಕ್ಯಾಟಗರಿನಲ್ಲಿ ನಿಮ್ಗೆ ಯಾವ ಆಪ್ಷನ್ನು ಕೆಲವರಿಗೆ ಟೈಮ್ ಸೆಟ್ ಆಗಿಲ್ಲ ಅಂತ ಇರ್ತದೆ. ಓಕೆನಾ? ಅಂಥವ್ರು ಆಫೀಸ್ ಟೈಮಿಂಗ್ ಆಪ್ಷನ್ ಯೂಸ್ ಮಾಡಿಕೊಂಡು ಅವರ ಗ್ರೀವಿಯನ್ಸ್ನ ಅಪ್ಲೈ ಮಾಡ್ಬೋದು. ಆಮೇಲೆ ಟ್ರಾನ್ಸ್ಫರ್ ಆಫೀಸ್ ಮ್ಯಾಪಿಂಗ್ ಆಗಿರಲ್ಲ ಅಂಥವ್ರು ಈ ಲಾಸ್ಟ್ನೇ ಆಪ್ಷನ್ ಯೂಸ್ ಮಾಡಿಕೊಂಡು ಹಾಕ್ಕೋಬೋದು. ಸರಿನಾ? ಹೀಗೆ ಕ್ಯಾಟಗರಿನ ಯೂಸ್ ಮಾಡಿಕೊಂಡು ಹಾಕೋಬೋದು. ಕೆಲವರಿಗೆ ಏನಾದರೂ ಲೊಕೇಶನ್ ಮಿಸ್ಮ್ಯಾಚ್ ಆಗಿರುತ್ತೆ. ಸೊ ಲೊಕೇಶನ್ ಮಿಸ್ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಟಗರಿಗೆ ಮತ್ತೆ ಕೇಳುತ್ತೆ, ಜಿಯೋ ಫೆನ್ಸ್ ಇಶ್ಯೂನ, GPS ಇಶ್ಯೂನ, ರಾಂಗ್ ಆಫೀಸ್ ಲೊಕೇಶನ್ನ,
ಇದು ಸಂಬಂಧಪಟ್ಟ ಒಂದು ಸಬ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಂಟರ್ ರಿಮಾರ್ಕ್ ಅಂತ ಒತ್ತಬೇಕು. ನಿಮಗೆ ಏನು ಸಮಸ್ಯೆ ಇದೆ ಅದರ ಆ್ಯಕ್ಚುಯಲ್ ಡಿಸ್ಕ್ರಿಪ್ಷನನ್ನು ಇಲ್ಲಿ ಬರೀಬೇಕಾಗುತ್ತೆ. ಈಗ ನಿಮಗೆ ಲೊಕೇಶನ್ ಮಿಸ್ ಮ್ಯಾಚ್ ಆಗಿದ್ದರೆ ನಿಮ್ಮದು ಆ್ಯಕ್ಚುಯಲ್ ಲೊಕೇಶನ್ ಏನಿದೆ ಅಲ್ಲಿ ಏನು ತೋರಿಸುತ್ತೆ ಫಸ್ಟ್ ಇಶ್ಯೂಸನ್ನು ನೀವು ಟೈಪ್ ಮಾಡಬೇಕು. ಏನು ತೋರಿಸುತ್ತೆ ನಿಮ್ಮ ಆ್ಯಪಲ್ಲಿ ಏನು ತೋರಿಸುತ್ತಲ್ವಾ ಅದನ್ನ ಸ್ಕ್ರೀನ್ಶಾಟ್ ತಗೋಬೇಕು. ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ, ಫಾರ್ ಎಕ್ಸಾಂಪಲ್ ಯುವರ್ ದ ಔಟ್ಸೈಡ್ ದ ಫೆಸಿಲಿಟಿ ಅಂತ ಒಂದು ಇಶ್ಯೂಸ್ ಬರುತ್ತೆ. ಅದನ್ನ ನೀವೇನು ಮಾಡಬೇಕಾಗುತ್ತೆ, ಸ್ಕ್ರೀನ್ಶಾಟ್ ತಗೊಂಡು ಅಲ್ಲೇನು ತೋರಿಸುತ್ತೆ ಸಮಸ್ಯೆನಲ್ಲಿ ರಿಮಾರ್ಕಲ್ಲಿ ಬರೀಬೇಕು. ಬರೆದು ಅದನ್ನು ಒಂದು ಸ್ಕ್ರೀನ್ಶಾಟ್ ಚೂಸ್ ಇಮೇಜ್ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ, ನಿಮ್ಮ ಗ್ಯಾಲರಿಯಿಂದ ಆ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಡೇಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಗ್ರೀವೆನ್ಸು ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಅದ್ರ ಟಿಕೆಟ್ ನಂಬರು, ಡೇಟು, ಏನು ಕ್ಯಾಟಗರಿ ಅಂತ ಎಲ್ಲ ಬರುತ್ತೆ. ಒಂದು ವೇಳೆ ಅವರೇನೋ ಚೆಕ್ ಮಾಡಿ ಅಪ್ರೂವಲ್ ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಅಪ್ರೂವ್ ಕೊಟ್ಟರೆ ಆ ಸಮಸ್ಯೆ ಬಗೆಹರಿಬೋದು. ಓಕೆ, ಇದು ಗ್ರೀವೆನ್ಸ್ ಕೊಟ್ಟಿರ್ತಕ್ಕಂಥ ಹೊಸ ಆಪ್ಷನ್ನು. ನೆಕ್ಸ್ಟು ಸೊ ಇಷ್ಟು ಈಗ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥ ಈ ಒಂದು ಕರ್ತವ್ಯ ಆ್ಯಪಲ್ಲಿ ಏನು ಕೊಟ್ಟಿದ್ದಾರೆ ಇಷ್ಟು ಹೊಸ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಆ್ಯಪನ್ನು ಅಪ್ಡೇಟ್ ಮಾಡಿಕೊಂಡು ಈ ಒಂದು ಸೌಲಭ್ಯಗಳನ್ನು ನೀವು ಪಡ್ಕೋಬೋದು. ಇದಿಷ್ಟು ಮಾಹಿತಿ ಕರ್ತವ್ಯ ಆ್ಯಪ್ಗೆ ಸಂಬಂಧಪಟ್ಟಂತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.